ನಮಸ್ಕಾರ. ಈಗ ನಾನು ಬಾಬಾ ಹೆಸರಲ್ಲಿ ನಾನು ಮಾತನ್ನು ಶುರು ಮಾಡ್ತೀನಿ. ನನ್ನ ಆರಾಧ್ಯ ದೇವ ಬಾಬಾ ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ ಮೀಡಿಯಾದವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಮೂವಿ ಪಾರ್ಟ್ ಆಗಿರೋದಕ್ಕೆ. ಎಸ್ ಸರ್, ಭಾಳ ಖುಷಿ ಆಗುತ್ತೆ ಸರ್. ದೊಡ್ಡ ಮನುಷ್ಯನ ಟೈಟ್ಲು ಆ್ಯಕ್ಚುಲಿ ನಾನು ಕೇಳ್ಪಟ್ಟಂಗೆ ನಾರಾಯಣ್ ಸರ್ ಡೈರೆಕ್ಷನ್ ಮಾಡಿ ವಿಷ್ಣು ಸರ್ಗೆ ಇದ್ದಿದ್ದು ಟೈಟ್ಲು ಅಂತ ಕೇಳ್ಬಿಟ್ಟಿದ್ದೆ. ಸೊ ಅಂಥ ಒಂದು ಟೈಟ್ಲು ನಮಗೆ ಸಿಕ್ಕಿದ್ದು ಭಾಳ ಖುಷಿಯಿಂದ ಆಯಿತು. ಅಂದರೆ ಸಖತ್ ಖುಷಿ ಇದೆ ಸರ್ ಆ ಒಂದು ಟೈಟ್ಲು ಸಿಕ್ಕಿದ್ದು ನನಗೆ. ಸರ್ ಇಲ್ಲ, ನಮ್ಮ ಬ್ಯಾನರಲ್ಲೇ ಇದೆ ಟೈಟ್ಲು. ಅದು ಎಕ್ಸ್ಪೈರ್ ಆದಮೇಲೆ ನಾವು ರಿಜಿಸ್ಟರ್ ಮಾಡ್ತೀವಿ ಸರ್. ಗೊತ್ತಾಗಿದೆ ಸರ್, ಗೊತ್ತಾಗಿದೆ. ನಾರಾಯಣ್ ಸರ್ ಇನ್ಫ್ಯಾಕ್ಟ್ ಒಂದು ನಮ್ಮ ಸ್ಟುಡಿಯೋದಾಗ ಬಂದಾಗ ಮೀಟ್ ಮಾಡಿದಾಗ ಟೈಟ್ಲು ನೋಡ್ಬಿಟ್ಟು ನಮಗೆ ಅಪ್ರಿಷಿಯೇಟ್ ಮಾಡಿದ್ದು ಉಂಟು. ಅವ್ರು ತಿಳಿಸಿದಾಗಲೇ ನಮಗೂ ಅದು ಗೊತ್ತಾಗಿದೆ ಸರ್. ಸರ್ ಸಬ್ಜೆಕ್ಟು ಒಂದು ಆಲ್ಮೋಸ್ಟು ಪ್ರಶಾಂತ್ ಸರ್ ಹೇಳಿದ್ದಾರೆ. ಒಂದು ಕನಸನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದಂಥ ಒಬ್ಬ ಹುಡುಗ ಅವನ ಕನಸನ್ನ ನನಸು ಮಾಡ್ಕೊಳಕ್ಕಾಗದೆ ಮತ್ತೆ ಆಟೋ ಓಡಿಸ್ಕೊಂಡು ಅವನ ಕನಸನ್ನ ಇನ್ಯಾರೋ ನನಸು ಮಾಡ್ತಾರೆ ಅನ್ನೋ ಒಂದು ಭಾವನೆ, ಒಂದು ಕನಸನ್ನ ಬೇರೆಯವ್ರು ಕಟ್ಕೊಂಡಿದ್ದಾಗ ಅವ್ರಿಗೆ ಸಹಾಯ ಮಾಡ್ತಾ ಇರ್ತಾನೆ. ಸೊ ಎಂಡ್ ಆಫ್ ದಿ ಡೇ ಇವನಿಗೆ ಆಪರ್ಚುನಿಟಿ ಸಿಕ್ಕಿದಾಗ ಒಟ್ಟಾಗಿ ಎಲ್ಲ ಸೇರಿ ಎಲ್ಲರೂ ಕನಸನ್ನ ನನಸು ಮಾಡ್ಕೊಳ್ಳೋದೇ ಒಂದು ಲೈನ್ ಸ್ಟೋರಿ ಆಗುತ್ತೆ ಸರ್. ಸರ್ ಹಾಂ, ಖಂಡಿತವಾಗ್ಲೂ ಸರ್. ಈಗ ಕಾಕಿ ಶರ್ಟ್ ದೊಡ್ಡವ್ರು ಯಾರು ಸೋತಿಲ್ಲ ಅನ್ನೋದೊಂದು ಹಿಸ್ಟ್ರಿ ಇದೆ. ಆಟೋ ಡ್ರೈವರ್ ಅವ್ರು ಕೈ ಹಿಡಿತು ಅಂತಂದರೆ ಅದ್ರ ಒಂದು ಚರಿತ್ರೆನೇ ಬರ್ಕೊಡ್ಬೋದು ಆ ಸಿನಿಮಾ. ಸೊ ಅದೇ ಒಂದು ಹೋಪ್ಸಲ್ಲಿ ಇದ್ದೀವಿ. ಅವ್ರಿಗೆ ನಾವು ಮೋಸ ಮಾಡ್ತಾ ಇಲ್ಲ, ಯಾಕೆಂದರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. 100% ಸರ್. ನಾವು ಗ್ರೌಂಡ್ ವರ್ಕ್ ಅಂತ ಏನು ಮಾತಾಡ್ತಾ ಇದ್ವಿ, ನಾವು ಫಸ್ಟ್ ನಾವು ಟಾರ್ಗೆಟ್ ಮಾಡಿರೋದೇ ಅವ್ರನ್ನ. ಫಸ್ಟ್ ಅವ್ರನ್ನೇ ರೀಚ್ ಆಗ್ತಾ ಇದ್ದೀವಿ. ಅವ್ರಿಗೆ ನಮ್ಮ ಸಾಂಗ್ಸ್ ಆಗಿರ್ಬೋದು, ನಮ್ಮ ಕಂಟೆಂಟ್ ಬಗ್ಗೆ ಆಗಿರ್ಬೋದು, ಅಥವಾ ನಮ್ಮ ಸಿನಿಮಾ ಬಗ್ಗೆ ಆಗಿರ್ಬೋದು, ಅದನ್ನು ನೀಟಾಗಿ ಎಜುಕೇಟ್ ಮಾಡ್ತಾ ಇದ್ದೀವಿ ಸರ್. ಇದು ಯಾವುದೇ ಚೀಪ್ ಗಿಮಿಕ್ ಮಾಡ್ಕೊಳ್ಳದೆ ಅವ್ರ ಹತ್ರ ಸ್ಟ್ರೈಟ್ ಅವೇ ಹೋಗಿ ನಮ್ಮ ಸಿನಿಮಾದಲ್ಲಿ ಏನಿದೆ ಅದನ್ನೇ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಸರ್. ಎಸ್ ಸರ್. ಹಾಂ ಸರ್, ಬ್ರೀಫ್ ಆಗಿ ಅಂದರೆ ಸರ್ ದುಡ್ಡು. ಹಾಂ ಸರ್, ಹೌದು ಸರ್. ಇದರಲ್ಲಿ ಒಂದೇ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಸರ್. ನಾನು ದುಡ್ಡಿದ್ದವನ್ನೆಲ್ಲ ಗುರು ದೊಡ್ಡ ಮನ್ಸಿರೋನೇ ದೊಡ್ಡ ಮನ್ಸ. ಇದು ನಮ್ಮದು ಮೇಯ್ನ್ ಥೀಮ್ ಇಟ್ಕೊಂಡಿರೋದು. ಈಗ ನಾವೇನಂತಂದರೆ ದುಡ್ಡಿರೋರು, ಕೋಟ್ಯಾಧೀಶ್ವರರು ಅಥವಾ ಪ್ರಭಾವಿ ವ್ಯಕ್ತಿಗಳನ್ನ ನಾವು ದೊಡ್ಡ ಮನುಷ್ಯರು ಅಂತೀವಿ. ಸೊ ಅದು ಭಯದಿಂದ ಹೇಳೋವಂಥದ್ದು. ಆದರೆ ಪ್ರೀತಿಯಿಂದ ಹೇಳೋವಂಥದ್ದು, ಮಗ ಇವನು ಒಳ್ಳೆ ಮನಸ್ಸಿರೋ ವ್ಯಕ್ತಿಗಳು, ನಾವು ತುಂಬ ದೊಡ್ಡ ಮನುಷ್ಯ ಕಾಣೋನು ಅಂತ ಪ್ರೀತಿಯಿಂದ ಹೇಳ್ತೀವಿ. ಅದೇ ಸರ್, ನಾವು ಅದೇ ರೀತಿ ಹೇಳ್ತಾ ಇದ್ದೀವಿ. ಬಟ್ ಜಾಸ್ತಿ ಒಂದು ಏನು ಮೆಜಾರಿಟಿ ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ನಾವು ಮೋಸ್ಟ್ ಆಫ್ ದ ಪೀಪಲ್ಸಿಗೆ ನಾವು ಅದನ್ನೇ ಅಲ್ವಾ ಸರ್ ಹೇಳೋದು, ದುಡ್ಡಿರೋರಿಗೆ ಹೇಳ್ತಾರೆ ಅಂತ. ಸೊ ಆದರೆ ಅದಲ್ಲ, ಇದು ನಮ್ಮ ಸಿನಿಮಾದಲ್ಲಿ ಒಂದು ನೀಟಾಗಿ ತೋರಿಸ್ತಾ ಇರೋದೇನಂತ ಹೇಳಿದ್ರೆ, ಒಂದು ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿಗಳು ಎಲ್ಲ ಸೇರಿದಾಗ ಒಂದು ಒಳ್ಳೆ ದೊಡ್ಡ ಮನುಷ್ಯ ಸಿನಿಮಾ ಆಗುತ್ತೆ ಅಂತ. ಸರ್ ಆಮೇಲೆ ನಾವು ಮತ್ತೆ ಅದೊಂದು ವಿಚಾರ ನಾನು ಲಾಸ್ಟ್ ಟೈಮ್ ಹೇಳಿದ್ವಿ, ಆಟೋ ಡ್ರೈವರ್ ಅವರಿಗೆ ಹೇಗೆ ರೀಚ್ ಮಾಡ್ತಾ ಇದ್ದೀರಾ ಅಂತ. ಅವ್ರಿಗೆ ಅಂತಲೇ ಸ್ಪೆಷಲ್ ಒಂದು ಪೇಡ್ ಪ್ರೀಮಿಯರ್ ಶೋ ಅರೇಂಜ್ ಮಾಡ್ತಾ ಇದ್ದೀವಿ ಸರ್. ನಾವು ರಿಲೀಸ್ಗೂ ಬಿಫೋರ್ 1 ವೀಕು, ಅಂದರೆ 19th ರಿಲೀಸ್ ಮಾಡ್ತಾ ಇದ್ದೀವಿ ನಾವು ಮೂವಿನ, June 19th. ಸೊ 15th, 16th, 17th, 18th 4 ದಿನನೂ ನಾವು ಅವರಿಗೆ ಅಂತಲೇ ಸ್ಪೆಷಲ್ ಆಗಿ 8 ಡಿಸ್ಟಿಕಲ್ಲಿ ಇದು ಪೇಡ್ ಪ್ರೀಮಿಯರ್ ಶೋ ಮಾಡ್ತಾ ಇದ್ದೀವಿ. ಬೆಂಗಳೂರು, ಶಿವಮೊಗ್ಗ, ತುಮಕೂರು, ಮೈಸೂರು, ಗದಗ, ದಾವಣಗೆರೆ, ಹುಬ್ಳಿ, ಇನ್ನೊಂದು ಡಿಸ್ಟಿಕ್ ಫೈನಲ್ ಮಾಡಬೇಕು. ಅದನ್ನು ಫೈನಲ್ ಮಾಡಿಕೊಂಡು ಟೈಮು, ಡೇಟು ಪ್ರತಿಯೊಂದಕ್ಕೂ ಅದಕ್ಕೆ ಆದಂಥ ಒಂದು ಆ್ಯಪ್ನ ರೆಡಿ ಮಾಡಿದ್ದೀವಿ. ನಾವು ಅವ್ರಿಗೆ ಕೊಡ್ತಾ ಇರೋಂಥ ರೆಸ್ಪೆಕ್ಟ್ ಜೊತೆಗೆ ಅವ್ರಿಗೆ ಒಂದು ಟ್ರಿಬ್ಯೂಟ್ಸ್ ಆಗಿದೆ. ಅದರಲ್ಲಿ ಲಾಸ್ಟಲ್ಲಿ ಇದೆ ಸರ್ ಒಂದು ಪಾಯಿಂಟು, ಏನಂತ ಹೇಳಿದ್ರೆ ಅದರಲ್ಲಿ ಲಕ್ಕಿ ಟಿಪ್ ಮಾಡ್ತೀವಿ. ಒಬ್ಬರು ಯಾರಿಗಾದ್ರೂ ನಾವು ನಮ್ಮ ಸಂಸ್ಥೆಯಿಂದ ಒಂದು ಆಟೋ ಕೊಡ್ತಾ ಇದ್ದೀವಿ ಸರ್. ಅದು ನಿಮಗೆ ಗೊತ್ತಿರುತ್ತಲ್ಲ ಸರ್, 100 ರೂಪಾಯಿ 120 ರೂಪಾಯಿ ಇಡ್ಬೋದು ನಾವು ಮ್ಯಾಕ್ಸಿಮಮ್ ಅಂತಂದರೆ. ಅದು ಇಟ್ಟರೆ ನಾವು ಥಿಯೇಟ್ರ್ವರೆಗೂ ಕೊಡಬೇಕಾಗುತ್ತೆ. ಅದರಲ್ಲಿ ಎಲ್ಲ ಪೂರ್ತಿ ನಮ್ಮ ಕೈಗಂತೂ ಬರೋದಿಲ್ಲ. ಅದು ಏನಂತ ಹೇಳಿದ್ರೆ ಫ್ರೀಯಾಗಿ ತೋರಿಸ್ತಾ ಇದ್ದೀವಿ ಬನ್ನಿ ಅಂತಂದರೆ ಅಸಡ್ಡೆ ಮಾಡ್ಬಿಡ್ತಾರೆ ಸರ್ ನಮ್ಮ ಜನ. ಫ್ರೀ ಅಂತಂದ್ರೆ ಅಸಡ್ಡೆ ಮಾಡ್ಬಿಡ್ತಾರೆ. ಸೊ ಅದಕ್ಕಾಗೋಸ್ಕರ ಒಂಚೂರು ಬನ್ನಿ ಸರ್ ನೀವು ನೋಡಿ, ಯಾಕಂದರೆ ನಾವು ಅವ್ರನ್ನ ಸೆಲೆಬ್ರಿಟಿ ಥರ ಟ್ರೀಟ್ ಮಾಡ್ತಾ ಇದ್ದೀವಿ. ನಮ್ಮ ಸಿನಿಮಾನ ಫಸ್ಟ್ ಅವ್ರಿಗೆ ತೋರಿಸಿ, ಅವರಿಂದ ನಾವು ಬರೋಂಥ ರಿವ್ಯೂಸ್ನ ಅದನ್ನು ಲೈವ್ ಆಗಿ ಅಲ್ಲೇ ರಿವ್ಯೂಸ್ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಂದನೇ
ರಿವ್ಯೂಸ್ ಪ್ಲೇ ಮಾಡ್ತೀವಿ ಸರ್. ಸೊ ಹಾಗಾಗಿ ಇದನ್ನು ಆದಷ್ಟು ಬೇಗ ಆ್ಯಪ್ ರಿಲೀಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಗ್ರೌಂಡ್ ರಿಯಾಲಿಟಿನಲ್ಲಿ ಅಲ್ಲಿ ಅವ್ರಿಗೆ ತೋರಿಸಿ ಎಜುಕೇಟ್ ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ಸರ್ ನೀವು ಟೈಟಲ್ ನೋಡಿದಾಗೆ ಅದು ಹೇಳೋ ಥರನೇ ತುಂಬ ಒಬ್ಬ ದೊಡ್ಡ ಮನುಷ್ಯನ ಸಿನಿಮಾ ಅದು. ಒಬ್ಬ ಕಾಮನ್ ಮ್ಯಾನ್ ದೊಡ್ಡ ಮನುಷ್ಯ ಆದರೆ ಹೇಗಿರುತ್ತೆ, ಸೊ ಆ ಒಂದು ಥೀಮ್ ಮೇಲೆ ಮಾಡಿರೋಂಥ ಒಂದು ಸಿನಿಮಾ. ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೂ ರಿಲೇಟ್ ಆಗುವಂಥ ಸಿನಿಮಾ. ಸೊ ಆಲ್ಮೋಸ್ಟ್ ಒಂದು 3 yearsಯಿಂದ ನಾವು ಮಾತುಕತೆಯಲ್ಲೇ ಇದ್ವಿ, ಪರಿಚಯ ಆಗಿಬಿಟ್ಟು ಸಿನಿಮಾ ಬಿಸ್ನೆಸ್ ಇರ್ಬೋದು ಅಥವಾ ಸಿನಿಮಾ ಮೇಕಿಂಗ್ ಇರ್ಬೋದು, ಪ್ರತಿದಿನನೂ ಒಂದೊಂದು ಕಲಿತಾ ಇರ್ತೀವಿ. ಸೊ ಜೊತೆಯಾಗಿ ಕಲಿಯುವಂಥ ಪ್ರೊಸೆಸ್ಸಲ್ಲಿ ಈಗ ದೊಡ್ಡ ಮನುಷ್ಯರಲ್ಲಿ ಒಂದು ವೇದಿಕೆಯಲ್ಲಿ ಒಂದಾಗ್ತಾ ಇದ್ದೀವಿ ನಾವು. ಆ ಡಿಸ್ಟ್ರಿಬ್ಯೂಟರ್ ಆಗಿ ಹೇಳ್ಬೇಕಂತಂದ್ರೆ ಮೇಯ್ನ್ ಆಗಿ ಕಾಂಟೆಂಟ್ ಬಗ್ಗೆನೇ ಚರ್ಚೆ ಆಗಬೇಕು ಅನ್ನೋ ಒಂದು ತತ್ವನ ಇಟ್ಕೊಂಡು ಹೋಗ್ತಾ ಇರೋ ಸಂಸ್ಥೆ ನಮ್ಮದು ಬಾಗು ಟಾಕೀಸ್. ಸೊ ಸಿನಿಮಾನ ನಾನು ನೋಡಿದೆ, ಸ್ಟುಡಿಯೋದಲ್ಲೇ ತೋರಿಸೋದು ಸಿನಿಮಾನ. ತುಂಬ ದಿನಗಳಾದಮೇಲೆ ಒಂದು ಕಂಪ್ಲೀಟ್ ಸಿನಿಮಾನ ನೋಡಿದ ಒಂದು ಸಂತೋಷ ಸಿಕ್ತು ನನಗೆ ದೊಡ್ಡ ಮನುಷ್ಯ ನೋಡಿದಾಗ. ಫಾರ್ ಎಕ್ಸಾಂಪಲ್ ನಿಮಗೆ ತುಂಬ ಹಿಂದೆ ಬರ್ತೀವಿ, ಈಗ ಏನಂದರೆ ತುಂಬ ಕಾಂಪ್ಲಿಕೇಟ್ ಆಗಿಬಿಟ್ಟಿದೆ ಫಿಲ್ಮ್ ಮೇಕಿಂಗ್ ಅಥವಾ ಕಥೆ ಹೇಳೋ ರೀತಿ, ಕಥಾ ವಸ್ತು ತುಂಬ ಕಾಂಪ್ಲಿಕೇಟೆಡ್ ಆಗಿ ಹೇಳ್ತಾರೆ. ಅವರಿಗೆ ಅರ್ಥ ಆಗಲ್ಲ, ಇನ್ನು ನೋಡಿದವ್ರಿಗೂ ಅರ್ಥ ಆಗಲ್ಲ, ಹಂಗಿರ್ತಾರೆ. ಬಟ್ ಇದು ನೇರ ಒಬ್ಬ ಕಾಮನ್ ಮ್ಯಾನ್ನ ಹಿಡಿದು ಕೂರಿಸೋವಂಥ ಸಿನಿಮಾ ದೊಡ್ಡ ಮನುಷ್ಯ. ಯಾಕಂದರೆ ಈ ಥರದ ಸಿನಿಮಾಗಳು ಬೇಕು ನಮಗೆ. ಕಂಪ್ಲೀಟ್ ಆಗಿ ABC 3 ಕ್ಲಾಸನ್ನು ಕವರ್ ಮಾಡ್ಬೋದಾದಂಥ ಸಿನಿಮಾ ದೊಡ್ಡ ಮನುಷ್ಯ. ಏನಕ್ಕೆ ಅಂತಂದರೆ ಈಗ ನಾನು ಹಿಂದೆ ನಾವು ಕಾಲೇಜಲ್ಲಿ ಇದ್ದಾಗ ಒಂದು ಸಿನಿಮಾಗಳು ಬರ್ತಾ ಇದ್ವು, ಪುನೀತ್ ಸರ್ರು ಅಥವಾ ದರ್ಶನ್ ಸರ್ರು ಒಂದು ಸಿನಿಮಾಗಳು ಬರ್ತಾ ಇದ್ವು. ಫಾರ್ ಎಕ್ಸಾಂಪಲ್ ಆಕಾಶ್. ಈಗ ಆಕಾಶ್ ಸಿನಿಮಾ ನನಗೆ ನೆನಪಾಯ್ತು ದೊಡ್ಡ ಮನುಷ್ಯ ನೋಡಿದಾಗ. ಏನಕ್ಕೆ ಅಂತಂದರೆ ಅಷ್ಟು ನೀಟಾಗಿ ಒಂದು ಫ್ಯಾಮಿಲಿ ಎಂಟರ್ಟೈನರು ಮತ್ತು ಒಬ್ಬ ಮಾಸ್ ಮಸಾಲ ಇರೋದು, ಪ್ರತಿಯೊಂದು ಲವ್ ಸ್ಟೋರಿ ಪ್ರತಿಯೊಂದನ್ನು ಕವರ್ ಮಾಡಿದ್ದಾರೆ. ಮತ್ತು ಒಬ್ಬ ಕಾಮನ್ ಮ್ಯಾನ್ ತನ್ನನ್ನು ತಾನು ಹೀರೋ ಆಗಿ ಸ್ಕ್ರೀನ್ ಮೇಲೆ ನೋಡ್ಕೊತಾನೆ ಅಂತಂದರೆ ಡೆಫಿನೆಟ್ಲಿ ಆ ದೊಡ್ಡ ಮನುಷ್ಯ ಅದಕ್ಕೆ 100% ನ್ಯಾಯ ಒದಗಿಸುತ್ತೆ. ಯಾಕಂದರೆ ಒಬ್ಬ ಆಟೋ ಡ್ರೈವರು ಬೆಂಗಳೂರಿನಲ್ಲಿ ಬಂದು ಹೇಗೆ ಸಿನಿಮಾದಲ್ಲಿ ಹೀರೋ ಆಗ್ತಾನೆ ಅನ್ನೋದು ಒಂದು ಸಣ್ಣ ಕತೆ ಇಟ್ಕೊಂಡು ಮಾಡಿದ್ದಾರೆ. ಬಟ್ ಅದು ತುಂಬ ಎಲಿಮೆಂಟ್ಸ್ನ ಅದ್ರಲ್ಲಿ ಹೇಳೋಕ್ಕೆ ಅವರು ಚೆನ್ನಾಗಿ ಟ್ರೈ ಮಾಡಿದ್ದಾರೆ. ಇದರಲ್ಲಿ ತುಂಬ ಚೆನ್ನಾಗಿ ಇದಾಗಿದೆ. ಮತ್ತು ಮ್ಯೂಸಿಕ್ ಇರ್ಬೋದು, ಮತ್ತು ಕೊರಿಯೋಗ್ರಫಿ ಇರ್ಬೋದು, ಆಮೇಲೆ DOP ಅವ್ರ ಕೆಲಸ ಕೂಡ ತುಂಬ ಚೆನ್ನಾಗಿದೆ. ನೀವು ನೋಡಿರ್ಬೋದು ಈ ಸಾಂಗ್ನ, ಅದೇ ಅದಕ್ಕೆ ಉದಾಹರಣೆ ಇದೆ ಆ್ಯಕ್ಚುಲಿ. ಮತ್ತು ಆ್ಯಕ್ಷನ್ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ಸೊ ಟೋಟಲ್ ಪ್ಯಾಕೇಜ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ರಿಲೀಸ್ ಆದ ನಿಮ್ಮ ನೋಡ್ತಾ ಇದ್ದೀರಾ, ನಿಮಗೆ ಜೂನಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಮಗೆ ಮಲ್ಟಿಪ್ಲೆಕ್ಸ್ ಮತ್ತು ಸಿಂಗಲ್ ಸ್ಕ್ರೀನಲ್ಲಿ ಎರಡರಲ್ಲೂ ನಾವು ಸಿನಿಮಾ ರಿಲೀಸ್ ಮಾಡಬೇಕು ಅಂತಿದ್ದೆ. ಆಲ್ಮೋಸ್ಟ್ ಒಂದು 60ರಿಂದ 70 ಸ್ಕ್ರೀನ್ಸ್ನ ನಾವು ರಿಲೀಸ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಕರ್ನಾಟಕದಲ್ಲಿ. ABC 3 ಸೆಂಟ್ರ್ ಮಾಡ್ತೀವಿ. ನಮಗೆ ಇದು ಕಮರ್ಷಿಯಲ್ ಸಿನಿಮಾ ಆಗಿರೋದ್ರಿಂದ ಸಿಂಗಲ್ ಥಿಯೇಟ್ರ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಒಂದು 20-25 ಮಲ್ಟಿಪ್ಲೆಕ್ಸ್ ಅಂತ ಇಟ್ಕೊಂಡ್ರೆ ಒಂದು 50 ಸಿಂಗಲ್ ಸ್ಕ್ರೀನಲ್ಲಿ ಇದು ರಿಲೀಸ್ ಆಗುತ್ತೆ ಮಿನಿಮಮ್. ನೋಡ್ಬೇಕು, ಇನ್ನೂ ಹೈಪು ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಈಗ ಆಲ್ರೆಡಿ ನೀವು ಬುಕ್ ಮೈ ಶೋ ನೋಡ್ಬೋದು, ಆಲ್ರೆಡಿ ಲೈಕ್ಸ್ ಅಂತ ನೋಡಿದ್ರೆ ನಿಮಗೆ ಎಲ್ಲ ಸಿನಿಮಾಗಿಂತ ಜಾಸ್ತಿ ಇದೆ. ಆ ತಿಂಗಳಲ್ಲಿ ಬರೋ ಎಲ್ಲ ಸಿನಿಮಾಗಿಂತ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದೆ. ಆರ್ಗ್ಯಾನಿಕಾಗಿ ಮಾಡ್ತಿದ್ದಾರೆ. ಯಾಕಂದರೆ ಪ್ರತಿಯೊಂದು ಊರಿಗೂ ಹೋಗಿ ಅವರು ಪ್ರಮೋಟ್ ಮಾಡ್ತಿದ್ದಾರೆ, ಪ್ರತಿಯೊಬ್ಬ ಆಡಿಯನ್ಸ್ಗೂ ತಲುಪ್ತಾ ಇದ್ದಾರೆ. ಮತ್ತು ಗ್ರೌಂಡ್ ವರ್ಕ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಇತ್ತೀಚೆಗೆ ಬರ್ತಿರೋ ಹೊಸಬ್ರ ಸಿನಿಮಾಗಳಿಗೆ ಹೋಲಿಸಿದ್ರೆ ಈ ಸಿನಿಮಾಗೆ ಡೆಫಿನೆಟ್ಲಿ ಓಪನಿಂಗ್ ತುಂಬ ಚೆನ್ನಾಗಿರುತ್ತೆ. ನಮಗೆ ಕೈ ಹಿಡಿದ್ರೆ ಡೆಫಿನೆಟ್ಲಿ ಅದು ಒಂದು 3 ವೀಕ್ ತುಂಬ ಚೆನ್ನಾಗಿ ಹೋಗುತ್ತೆ ಸಿನಿಮಾ, ಅಷ್ಟೊಂದು ನಾನು ಹೇಳ್ಬೋದು. ಪ್ರಾಕ್ಟಿಕಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲ, ಇದು ಮೋಸ್ಟ್ಲಿ ನಮ್ಮದು 18ನೇ ಸಿನಿಮಾ ಇದು. ಸೊ ನಮ್ಮ ಬಾಗು ಟಾಕೀಸಿಂದ. ಬಟ್ ಎಲ್ಲ ಸಿನಿಮಾಗಿಂತ ನನಗೆ ಈ ಸಿನಿಮಾ ತುಂಬ ಮುಖ್ಯ. ಏನಕ್ಕೆ ಅಂತಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನಿಮಾ ಮೇಲೆ. ಈಗ ಆಲ್ರೆಡಿ ನೀವು ನಾನು ಹೇಳ್ದಂಗೆ ಎಲ್ಲ ಕಡೆ ಒಂದು ಹೈಪ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಅದು ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಇವಾಗ ಡೇಟ್ ಅನೌನ್ಸ್ ಮಾಡಿದ್ಮೇಲೆ ಇನ್ನೂ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ ಪ್ರಮೋಷನ್ಸ್ ವೈಸು. ಮತ್ತು ಅವ್ರು ತುಂಬ ಇದನ್ನ ಹಾಕ್ಕೊಂಡಿದ್ದಾರೆ ಅವರು, ಅಂದರೆ ಜನಗಳಿಗೆ ತಲುಪೋದಕ್ಕೆ ಅವ್ರನ್ನ ಹೆಂಗೆ ಥಿಯೇಟ್ರಿಗೆ ಕರೆಸಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಫ್ರೇಮ್ ವರ್ಕ್ ಹಾಕೊಂಡು ವರ್ಕ್ ಮಾಡ್ತಾಯಿದ್ದಾರೆ ಟೀಮ್ ಅವರು. ಸೊ ನಿಮಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಡೆಫಿನೆಟ್ಲಿ ಈಗ ಒಂದು ಸಂಸ್ಥೆನ ಈಗ ಬಾಗು ಟಾಕೀಸ್ ಅಂತ ಬಂದರೆ ಈಗ ನಂದು ಒಂದು 60 ಸಿನಿಮಾ ಎಕ್ಸ್ಪೀರಿಯನ್ಸ್ ಇದೆ, ಒಂದು 60ರಿಂದ 70 ಸಿನಿಮಾ ಎಕ್ಸ್ಪೀರಿಯನ್ಸ್ ಇದೆ ಬೇರೆ ಸಂಸ್ಥೆಗಳ ಜೊತೆ ವರ್ಕ್ ಮಾಡಿ. ಬಟ್ ಈಗ ಒಂದು ಸಂಸ್ಥೆನ ಕಟ್ಟಿ ನಿಲ್ಲಿಸ್ಬೇಕಂದ್ರೆ ಒಂದು ಒಳ್ಳೆ ಪ್ರಾಜೆಕ್ಟ್ ತುಂಬ ಮುಖ್ಯ. ಸೊ ಆ ಥರದ್ದು ಒಂದು ಒಳ್ಳೆ ಪ್ರಾಜೆಕ್ಟ್ ನನಗೆ ದೊಡ್ಡ ಮನುಷ್ಯ ತುಂಬ ಪ್ರೆಸ್ಟೀಜಿಯಸ್ ಆಗಿ ತೊಗೊಂಡಿದ್ದೀನಿ ನಾನು.
ಮತ್ತು ಅಷ್ಟೇ ನಾವು ತುಂಬ ಎಫರ್ಟ್ ಹಾಕ್ಬಿಟ್ಟು ವರ್ಕ್ ಮಾಡ್ತೀವಿ ಟೀಮ್ ಆಗಿ, ಡಿಸ್ಟ್ರಿಬ್ಯೂಟ್ರು, ಪ್ರೊಡ್ಯೂಸರು, ಹೀರೋ ಅಂತ ಅಲ್ಲ. ನಾವು ಟೀಮಾಗಿ ಕೂತ್ಕೊಂಡು ಗಂಟೆಗಟ್ಟಲೆ ಡಿಸ್ಕಸ್ ಮಾಡ್ತೀವಿ. ಎಲ್ಲಿ ಈಗ ಆಫೀಸಿಗೆ ಬಂದು ಕಾಯಬೇಕು ಅನ್ನೋದಿಲ್ಲ, ಎಲ್ಲಿ ಸಿಗ್ತೀವೋ ಅಲ್ಲಿ. ಊಟ ಅಂದರೆ ಊಟ ಮಾಡ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಯಾಕಂದ್ರೆ ಕಲಿತಾ ಇದ್ದೀವಿ ಸಿನಿಮಾನ. ಸೊ ಅದು ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅನ್ನೋ ನಮಗೆ ಆಸ್ ಅ ಡಿಸ್ಟ್ರಿಬ್ಯೂಟರ್ ಆಗಿ ಈಗ ನಾನು ಬರೀ ಥಿಯೇಟ್ರಿಕಲ್ ಅಂತ ಅಲ್ಲ, ಒಂದು ಫಿಲ್ಮ್ ಬಿಸ್ನೆಸ್ ಅಂತ ಬಂದರೆ ಆಡಿಯೋ ರೈಟ್ಸಿಂದ ಹಿಡಿದು ನಿಮ್ದು ಲಾಸ್ಟ್ ಅಗ್ರಿಮೆಂಟ್ ನಿಮಗೆ ಕ್ಲೋಸ್ ಆಗೋದು ಏರ್ ಬೋರ್ನ್ ರೈಟ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ತನಕನೂ ಎಂಟೈರಿಟಿ ಹೆಂಗೆ ಇದು ಫಿಲ್ಮ್ ಬಿಸ್ನೆಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಥಿಂಕ್ ಮಾಡ್ತಾ ಇರ್ತೀವಿ ನಮ್ಮ ಟೀಮ್ನ. ಸೊ ಅವ್ರಿಗೆ ಆ ಟೈಟಲ್ಗೆ ನ್ಯಾಯ ಒದಗಿಸ್ಬೋದು, ಡಬ್ಬಿಂಗ್ ರೇಟ್ಸ್ನ ಹೆಂಗೆ ತಗೋಬೋದು, ಡಬ್ಬಿಂಗ್ ರೇಟ್ಸ್ ಬರಬೇಕಂದ್ರೆ ಯಾವ ಥರ ಸ್ಟ್ರಾಟಜಿ ಮಾಡಬೇಕು, ಒಂದು ಒಳ್ಳೆ ಥಿಯೇಟರ್ ಸೆಟಪ್ ಸಿಗಬೇಕಂದ್ರೆ ಯಾವ ಥರ ಪೇಪರ್ ಆ್ಯಡ್ ಕೊಡಬೇಕು. ಸೊ ತುಂಬ ಸೈಂಟಿಫಿಕ್ ಆಗಿ ಹೋಗ್ತಾ ಇದ್ದೀವಿ. ನಮಗೆ ನೀವು ನೋಡೋದಕ್ಕೆ ಇದು ಮಾಸ್ ಮಸಾಲ ಸಿನಿಮಾ ಅಂತ ಅನ್ನಿಸ್ಬೋದು, ಆದರೆ ಇದ್ರ ಹಿಂದೆ ತುಂಬ ಸೈಂಟಿಫಿಕ್ ಎಫರ್ಟ್ಸ್ ನಡೀತಾ ಇದ್ದಾವೆ. ಹಾಂ, ಡೆಫಿನೆಟ್ಲಿ ಆಗುತ್ತೆ. ಹೌದು. ಹೌದು. ಈಗ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಟ್ರಾನ್ಸ್ಪರೆನ್ಸಿ ತರಬೇಕು ಅನ್ನೋ ನಿಟ್ಟಿನಲ್ಲೇ ನಮ್ಮಂತ ಯುವಕರು ಒಂದಷ್ಟು ಜನ ಸಿನಿಮಾ ಇಂಡಸ್ಟ್ರಿಗೆ ಬಂದು ಒಂದು ಎಫರ್ಟ್ಸ್ನ ಹಾಕ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹೆಂಗೆ ಹೇಳ್ಬೇಕು ಅಂದರೆ, ನಾವು ರೂಲ್ಸ್ ಹೆಂಗೆ ಬ್ರೇಕ್ ಮಾಡ್ತೀವಿ ಅಂದರೆ ಟ್ರಾನ್ಸ್ಪರೆನ್ಸಿದು. ಈಗ ಒಂದು ಪೋಸ್ಟರ್ ಪ್ರಿಂಟ್ ಮಾಡಬೇಕು. ಸೊ ಪೋಸ್ಟರ್ ಪ್ರಿಂಟ್ ಮಾಡಬೇಕು, ಆಮೇಲೆ ಪ್ರತಿಯೊಂದು ಪೋಸ್ಟರ್ ಪೇಸ್ಟ್ ಮಾಡಿಸ್ಬೇಕು ಅಂತ ಇರುತ್ತೆ, ಅಥವಾ ಸ್ಟ್ಯಾಂಡೀಸ್ ಪ್ರಿಂಟಿಂಗ್ ಅಂತ ಇರುತ್ತೆ. ಈಗ ಏನೋ ಒಂದು ಪ್ಯಾಕೇಜ್ ಕೊಟ್ಬಿಡಿ, ನಾನು ಮಾಡಿಸ್ಬಿಡ್ತೀನಿ ಅಂತ ಹೇಳಿ ಅವ್ರಿಗೆ ಕಣ್ಣಿಗೆ ಏನೋ ಒಂದು ಮಾಡೋದು ಬೇರೆ. ಬಟ್ ಇಲ್ಲಿ ಹೆಂಗಾಗುತ್ತೆ, ಪ್ರತಿಯೊಬ್ಬರು ನಾವು ಟೀಮಾಗಿ ಕೂತ್ಕೊಂಡು ಪ್ಯಾನಲ್ ಡಿಸ್ಕಸ್ ಮಾಡಿದ್ವಿ. ಈಗಲೂ ನೋಡ್ಬೋದು, ನಿಮಗೆ ಆಟೋ ಪಬ್ಲಿಸಿಟಿ ಅವ್ರು ಬಂದಿದ್ದಾರೆ. ಸೊ ಅವರು ನಮ್ಮ ಟೀಮ್ ಜೊತೆಯಾಗಿ ಇದ್ಕೊಂಡು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅದನ್ನು ನೀಟಾಗಿ ಮಾಡ್ತಾ ಇದ್ದೀವಿ. ಈಗ ಮಲ್ಟಿಪ್ಲೆಕ್ಸಿಗೆ ನಾವು ಒಳ್ಳೊಳ್ಳೆ ಶೋಸ್ ತಗೋಬೇಕಂದ್ರೆ ಒಂದು ಸ್ಟ್ರಾಟಜಿ ಇರುತ್ತೆ. ಸೊ ಒಂದು ಅಮೆಝಾನ್ಗೆ ನಾವು ಟೈಟಲ್ನ ಪ್ರೆಸೆಂಟ್ ಮಾಡಬೇಕಂದ್ರೆ ಅದಕ್ಕೊಂದು ಪ್ರೋಟೋಕಾಲ್ ಅಂತಿದೆ. ಈಗ ಅಪ್ಡೇಟ್ ಆಗಿದೆ, ಲಾಸ್ಟ್ ವೀಕ್ ತಾನೇ ಬಂತು ನಮಗೆ. ಸರ್ ಯು ಆರ್ ನಾಟ್ ಆಡಿಬಲ್. ಹಾಂ, ಹೌದು ಮಾಡಿದ್ದೀವಿ. ಈಗ ಆಲ್ರೆಡಿ ಈಗ ಆಡಿಯೋ ರೈಟ್ಸಿಂದ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತೆ ಫಿಲ್ಮ್ ಬಿಸ್ನೆಸ್ ಅಂದರೆ ಪೋಸ್ಟ್ ರಿಲೀಸ್ ಏನಿರುತ್ತೆ ಫಿಲ್ಮ್ ಬಿಸ್ನೆಸ್, ಅದಕ್ಕೂ ಅದನ್ನು ನಾವು ಫ್ರೇಮ್ ವರ್ಕ್ ಮಾಡಿ ಅಪ್ರೋಚಸ್ ಮಾಡ್ತಾ ಇದ್ದೀವಿ ಆಲ್ರೆಡಿ. ಅಂದರೆ ಗ್ರ್ಯಾಜುವಲಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನಮ್ಮ ಸಿನಿಮಾದು ರೆಪ್ಯುಟೇಷನ್ ಏನು ಅಂತ ನೋಡಿ. ನಮ್ಮ ಇಂಡಸ್ಟ್ರಿ ಸೋಲ್ತಾ ಇರೋದು ರೆಪ್ಯುಟೇಷನ್ ಕ್ರಿಯೇಟ್ ಮಾಡೋದ್ರಲ್ಲಿ. ಸೊ ವಿ ಆರ್ ವರ್ಕಿಂಗ್ ಆನ್ ಕ್ರಿಯೇಟಿಂಗ್ ದ ರೆಪ್ಯುಟೇಷನ್ ಟುವರ್ಡ್ಸ್ ದ ಬ್ರ್ಯಾಂಡ್. ಅದಾಗಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅದು ವ್ಯವಸ್ಥಿತವಾಗಿ ಆಗ್ತಾ ಇಲ್ಲ ಸರ್. ಈಗ ಆಸ್ ಅ ಡಿಸ್ಟ್ರಿಬ್ಯೂಟರ್ ಆಗಿ ನಾನು ಬರೀ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡ್ತಿದ್ದೇವೆ ಹೊರತು ನಮ್ಮ ಗಾಂಧಿನಗರದಲ್ಲಿ ಒಂದು ಸಿನಿಮಾದ ರೆಪ್ಯುಟೇಷನ್ ಹೆಂಗೆ ಬಿಲ್ಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯಾರೂ ವರ್ಕ್ ಮಾಡ್ತಾ ಇಲ್ಲ. ಈಗ ನೋಡಿ, ನಮಗೆ ಈಗ ನೆಟ್ಫ್ಲಿಕ್ಸಿಗೆ ನಮ್ಗೆ ಎಂಟ್ರಿನೇ ಇಲ್ಲ ಕನ್ನಡಕ್ಕೆ, ಬಟ್ ಅಮೆಝಾನ್ಗೆ ಇದೆ. ಬಟ್ ಎಲ್ಲ ಟೈಟಲ್ಗೆ ಆಗ್ತಾ ಇಲ್ಲ. ದೊಡ್ಡ ಹೀರೋಗಳದ್ದು ಸಿನಿಮಾಗಳನ್ನು ಅವ್ರು ರಿಜೆಕ್ಟ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಸೈಂಟಿಫಿಕ್ ಅಪ್ರೋಚ್ ಇಲ್ಲ ಅಂತ. ಈಗ ಅಟ್ಲೀಸ್ಟ್ ಮಿನಿಮಮ್ ಒಂದು ಪೇಪರ್ ರಿವ್ಯೂಸ್ ಬರ್ಸ್ಬೇಕು ಅಂತ ಇರ್ತಾರೆ. ಪಾಪ ಸಿನಿಮಾದವ್ರಿಗೆ ಗೊತ್ತೇ ಇರೋದಿಲ್ಲ, ಬರ್ತಾರೆ ಅಮೆಝಾನಿಗೆ ಮಾಡಿಸ್ಕೊಡಿ ಅಂತ ಬರ್ತಾರೆ. ಕ್ರೈಟೀರಿಯಾ ಅದು ಮೀಟೇ ಆಗಲ್ಲ ಸರ್. ಈಗ IMDb ಇಂದ ಹಿಡಿದು ಪ್ರತಿಯೊಂದು ವೆಬ್ಸೈಟಲ್ಲೂ ನಮ್ಮದು ನೀಟಾಗಿ ಗೊತ್ತಾಗಬೇಕು. ಯಾಕಂದರೆ ಸಿನಿಮಾ ಬಿಸ್ನೆಸ್ ಮಾಡೋರು ಯಾರು ಕನ್ನಡದವರಲ್ಲ, ಎಲ್ಲ ಮುಂಬೈ ಬೇಸ್ ಇರುತ್ತೆ, ಎಲ್ಲ ಚೆನ್ನೈ ಬೇಸ್ ಇರುತ್ತೆ. ಅವರಿಗೆ ಕನ್ನಡ ಗೊತ್ತಿರಲ್ಲ. ನಾವಿಲ್ಲಿ 1000 ಆರ್ಟಿಕಲ್ಸ್ ಬರ್ಸೋದು ಕನ್ನಡದಲ್ಲಿ, ಅದು ನಮ್ಮ ಪ್ರೇಕ್ಷಕರಿಗೋಸ್ಕರ ಮಾಡಿರ್ತೀವಿ. ಅದು ಬಿಸ್ನೆಸ್ ಅಂತ ಮಾಡ್ಬೇಕಂತಂದ್ರೆ ಅದಕ್ಕೆ ಅಂತ ಒಂದು ಸ್ಟ್ರಾಟಜಿ ಇದೆ. ಸೊ ಅದನ್ನು ಗೈಡ್ ಮಾಡೋದಕ್ಕೆ ನಾವಿರೋದು. ಸೊ ನಾವು ಮಾಡ್ತಾ ಇದ್ದೀವಿ. ಸೊ ಅವರು ನಮಗೆ ತುಂಬ ಜನಕ್ಕೆ ಅಂದರೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸರ್, ಪೈರಸಿ ನಾಟ್ ಎಟ್ ಆಲ್ ಇಶ್ಯೂ ಇವಾಗ. ಯಾಕಂದರೆ ನಮಗೆ ಒಳ್ಳೊಳ್ಳೆ ಸಂಸ್ಥೆಗಳು ಬಂದಿದ್ದಾವೆ. ನಾವು ಆ್ಯಂಟಿ ಪೈರಸಿನ ತುಂಬ ವ್ಯವಸ್ಥಿತವಾಗಿ ನಾವು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಎಷ್ಟೇ ದೊಡ್ಡ ಪ್ರಾಜೆಕ್ಟ್ ಇರಲಿ ಸರ್, ಎಷ್ಟೇ ಲಕ್ಷ ಲಿಂಕ್ಸ್ ಇರಲಿ, ಅದನ್ನು ಹುಡುಕಿ ಡಿಲೀಟ್ ಮಾಡುವಂಥ ಟೆಕ್ನಾಲಜಿ ನಮಗಿದೆ. ವೆಂಡರ್ಸ್ ಇದ್ದಾರೆ ನಮ್ಮ ಬೆಂಗಳೂರಿನಲ್ಲೇ, ಅಂತ ಒಳ್ಳೆ ಕಂಪ್ನಿಗಳು ಮಾಡ್ತಾರೆ. ಐಪ್ಲೆಕ್ಸ್ ಕಂಪ್ನಿ ತುಂಬ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ನಾವು ಆಸ್ ಎ ಪೋಸ್ಟ್ ಮ್ಯಾನ್ ಆಗಿ ನಾನು ಅವ್ರನ್ನ ಲಿಂಕ್ ಮಾಡ್ತೀನಿ. ಯಾರ ಹತ್ರ ಹೋದರೆ ಬೆಸ್ಟ್ ಸರ್ವಿಸ್ ಸಿಗುತ್ತೆ ನಿಮಗೆ ಅನ್ನೋದು. ಸೊ ಇದು ಆಗ್ತಾ ಇದೆ ಇವಾಗ ನಮ್ಮ ಸಂಸ್ಥೆ ಮೂಲಕ. ಸರ್ ಇಲ್ಲ, ನಾನು ಸುಮಾರು ದೊಡ್ಡ ಕಂಪ್ನಿಗಳ ಜೊತೆ ವರ್ಕ್ ಮಾಡಿದೆ. ನಾನು ನಿಖಿಲ್ ಕುಮಾರಸ್ವಾಮಿ ಅವರು ಸಿನಿಮಾಯಿಂದಲೇ ಬಂದಿದ್ದು. ಆಮೇಲೆ ನಾನು ರಾಬರ್ಟ್ ವರ್ಕ್ ಮಾಡಿದ್ದೆ ಸ್ಟ್ರಾಟಜಿಸ್ಟ್ ಆಗಿ. ಆಮೇಲೆ ಜಾಕ್ ಮಂಜು ಸರ್ ಜೊತೆ ಒಂದು 20 ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಸೊ ಅವರ ಸಂಸ್ಥೆಯಲ್ಲಿ ನಾನು ಮ್ಯಾನೇಜರ್ ಆಗಿಬಿಟ್ಟು. ಸೊ ಈಗ ನಾನು ಬಾಗಲಕೋಟೆ ಟಾಕೀಸ್ ಅಂತ ಏನಕ್ಕೆ ಮಾಡಿದೆ ಅಂತಂದರೆ, ಒಂದು ಹೊಸಬರ ಸಿನಿಮಾಗಳಿಗೆ ಬೇರೆ ಥರ ಸರ್ವಿಸ್ ಕೊಡೋಣ ಅಂತ. ಸುಮ್ಮನೆ ಬಂದು ಆಫೀಸಲ್ಲಿ ಕಾಯೋ ಥರ ಆಗಬಾರ್ದು ಡಿಸ್ಟ್ರಿಬ್ಯೂಟ್ರು ಅವ್ರ ಪ್ಯಾನಲಲ್ಲಿ ಅವ್ರು ಪ್ರೆಸೆಂಟ್ ಇರಬೇಕು. ಅವ್ರು ಯಾವಾಗ ಅವ್ರು ಕರೀತಾರೋ ಒಬ್ಬ ಟೀಮ್ ಮೆಂಬರಾಗಿ ಇರಬೇಕು. ಅದನ್ನು ನಾನು ಬಿಲೀವ್ ಮಾಡ್ತೀನಿ. ಮತ್ತು ಯಾವಾಗಿಂದ ಅಂತಂದರೆ ಫಸ್ಟ್ ಕಾಪಿಯಿಂದನೂ ಇನ್ವಾಲ್ವ್ ಆಗಬೇಕು ಬಿಸ್ನೆಸ್ ಮಾಡೋರು. ಅವಾಗ ಗೊತ್ತಾಗುತ್ತೆ ಎಲ್ಲಿ ಏನು ಮಾಡಬೇಕು. ಒಂದು DA ಇಂದ ಹಿಡಿದು ಆಯಿತಾ, ಒಂದು ಪ್ರಮೋಷನಲ್ ಕ್ಯಾಂಪೇನ್ ತನಕ ನಾವು ಇನ್ಪುಟ್ಸ್ ಕೊಡ್ಬೋದು. ನಮಗೆ ಅನುಭವ ಅಷ್ಟಿರುತ್ತೆ, ಅದನ್ನು ಎನ್ಕರೇಜ್ ಮಾಡ್ಕೋಬೇಕು ಫಿಲ್ಮ್ ಮೇಕರ್ಸು. ಸೊ ಆ ಕೆಲಸ ನಾವು ಮಾಡ್ತಾಯಿದ್ದೀವಿ ನಮ್ಮ ಸಂಸ್ಥೆ ಮೂಲಕ. ಹೌದು ಸರ್, ನಾನು ಲೈನ್ ಪ್ರೊಡಕ್ಷನ್ ಕೂಡ ಮಾಡ್ತೀನಿ. ಹೌದು.
ಹೌದು ಸರ್, ಯಾಕಂದ್ರೆ ಈಗ ನನ್ನ 65 ಸಿನಿಮಾದಲ್ಲಿ ಆಲ್ಮೋಸ್ಟ್ ಒಂದು 10-15 ಸಿನಿಮಾ ನಾವು ಲೈನ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಬಾಗೂರ್ ಟಾಕೀಸ್ ಮೂಲಕನೇ ಸ್ಕ್ರಿಪ್ಟ್ ಇಂದಾನೆ ಇನ್ವಾಲ್ವ್ ಆಗ್ತಾ ಇದೀವಿ ಸರ್. ಬಟ್ ಕೆಲವೊಂದ್ಸತಿ ಎಲ್ಲರೂ ನಮ್ಗೆ ಅಷ್ಟು ಬೇಗ ಸಿಗಲ್ಲ, ಲೇಟಾಗಿ ಸಿಗ್ತಾರೆ. ಬಟ್ ನಮ್ಗೆ ಬೆಸ್ಟ್ ಏನು ಮಾಡ್ಬೋದು ನಾವು ಮಾಡೇ ಮಾಡ್ತೀವಿ ಇನ್ವಾಲ್ವ್ ಆಗ್ಬಿಟ್ಟು. ಶೋರ್ ಸರ್, ನಾನು ಬರ್ತೀನಿ, ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್. ಹಾಂ ಶೋರ್ ಸರ್, ಅಟೆಂಡ್ ಮಾಡ್ತೀನಿ. ಶೋರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೀವು ಮಾತಾಡ್ಬೇಕಾದ್ರೆ ಆ ಮಾತಲ್ಲಿ ನಿಮ್ಗಿರೋ ನಾಲೆಡ್ಜ್ ಗೊತ್ತಾಗ್ತಿತ್ತು. ಸೊ ಹಾಗಾಗಿ ತುಂಬ ಇಷ್ಟಪಟ್ಟು ತುಂಬ ಒಂದು ಹೋಪ್ಸ್ ಇಟ್ಕೊಂಡು ಮಾಡಿರೋವಂಥ ಸಿನಿಮಾ. ಸ್ಪೆಷಲ್ ಅನ್ನೋದಕ್ಕಿಂತನೂ ಎಲ್ರಿಗೂ ಇಷ್ಟ ಆಗುವಂಥದ್ದು, ಮತ್ತು ಎಲ್ಲರೂ ಆ ಜಾಗದಲ್ಲಿ ನಿಂತು ಅವ್ರನ್ನ ಅವ್ರು ನೋಡ್ಕೊಬೋದು. ಬಿಕಾಸ್ ಎಲ್ರಿಗೂ ಲೈಫಲ್ಲಿ ಆ ಥರದ ಒಂದು ಸಿಚುವೇಶನ್ ಬಂದಿರುತ್ತೆ. ಅಂದರೆ ನಾವೇನೋ ಒಂದು ಮಾಡಬೇಕು, ಆ ಕನಸು ಕಂಡಿದ್ದೀವಿ ಅಂತ ಹೇಳಿದಾಗ ಅದಕ್ಕೆ ಸಾಕಷ್ಟು ಪ್ರಾಬ್ಲಮ್ಸ್ ಆಗಿರುತ್ತೆ. ಸೊ ಅದನ್ನು ದಾಟಿ ನಾವು ಅದನ್ನು ಹೇಗೆ ಅಚೀವ್ ಮಾಡ್ತೀವಿ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿರುವಂಥ ಸಿನಿಮಾ. ಸೊ ಎಲ್ರಿಗೂ ನೋಡಿದಾಗ ನಿಮ್ಮನ್ನು ನೀವು ಅಥವಾ ನಿಮ್ಮ ಫ್ರೆಂಡ್ನೋ ಅಥವಾ ನಿಮ್ಮ ಯಾರೋ ಒಬ್ಬರನ್ನ ಅವರು ಕಂಡುಕೊಬೋದು ಇದರಲ್ಲಿ. ಸೊ ಎಲ್ಲರೂ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಂ ಸರ್. ಸರ್, ಇದರಲ್ಲಿ ನಂದು ಸ್ನೇಹ ಅಂತ ಕ್ಯಾರೆಕ್ಟರು. ಆ ಹುಡುಗಿನ ಒಂದು ಮಿಡಲ್ ಕ್ಲಾಸ್ ಹುಡುಗಿ ಪಾತ್ರ. ಸೊ ಒಬ್ಬ ಆಟೋ ಡ್ರೈವರ್ನ ಇಷ್ಟಪಟ್ಟಾಗ ಒಂದು ಪ್ಯೂರ್ ಲವ್ ಸ್ಟೋರಿ ಥರ ಸರ್, ಒಂದು ಇನ್ನೋಸೆಂಟ್ ಲವ್ ಸ್ಟೋರಿ. ಇವಾಗ ಮಿಡಲ್ ಕ್ಲಾಸ್ ಲವ್ ಸ್ಟೋರೀಸ್ ಏನಿರುತ್ತೆ, ಇವಾಗ ಒಂದು ಹುಡುಗಿನ ಇಷ್ಟಪಟ್ಟಾಗ ಅವಳಿಗೋಸ್ಕರ ಅವ್ನು ಏನು ಮಾಡೋಕ್ಕೂ ರೆಡಿ ಇರ್ತಾನೆ, ಅವಳ ಕನಸುಗಳನ್ನ ಈಡೇರಿಸೋಕ್ಕೆ. ಸೊ ಆ ಥರದ ಒಂದು ಲವ್ ಸ್ಟೋರಿ ಸರ್. ಅದು ಸಿನಿಮಾ ನೋಡಿದ್ಮೇಲೆ ಇರಬೇಕು ಸರ್. ಸಾಂಗ್ ಬಗ್ಗೆ ಏನೂ ಕೇಳಿಲ್ಲ. ಸಾಂಗ್ ಏನು ಅನಿಸ್ತು ಸರ್ ಅವ್ರಿಗೆ? ಚೆನ್ನಾಗಿದೆ. ಹಾಂ ಸರ್, ಚೆನ್ನಾಗಿದೆ. ಕಮ್ಮಿ ರಾಜು ಉಂಟು ಸರ್, ಅವ್ರು ಬರಲಿಲ್ಲ. ಒಬ್ಬ ಶೂಟ್ ಇತ್ತು, ಅವ್ರಿಗೆ ಇನ್ವೈಟ್ ಮಾಡಿದ್ವಿ, ಬರೋಕ್ಕಾಗಲಿಲ್ಲ. ಇವರೇ ಸರ್. ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಸೊ ಈ ಸಿನಿಮಾದಲ್ಲಿ, ದೊಡ್ಡ ಮಂಚ ಸಿನಿಮಾದಲ್ಲಿ ನಂದು ಪುಟ್ಟ ಪಾತ್ರ. ಕೆಲವು ನಿಮಿಷದಲ್ಲಿ ಬರ್ತೀನಿ, ಬಟ್ ತುಂಬ ಪ್ರಾಮುಖ್ಯತೆ ಇದೆ, ತುಂಬ ಖುಷಿ ಇದೆ ಆ ಪಾತ್ರ ಮಾಡೋದಕ್ಕೆ ನನಗೆ. ಸೊ ನಾನು ಸಾಂಗ್ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಸಾಂಗಲ್ಲಿ ಇಲ್ಲ. ಸೊ ನಾನು ಯಾವಾಗಲೂ ಸರಿ ರೇಗಿಸ್ತಾ ಇರ್ತೀನಿ, ನನಗೆ ಸಾಂಗ್ ಇಲ್ವಲ್ಲ ಸರ್, ನಿಮಗೆ ಫೈಟ್ ಇದೆ ಮೇಡಮ್ ಅಂತಿರ್ತಾರೆ. ಸೊ ಜೋಕ್ಸ್ ಅಪಾರ್ಟ್, ತುಂಬ ಖುಷಿ ಆಗ್ತದೆ ನನಗೆ ಲೊಕೇಶನ್ಸ್ ವಾಟ್ ಎವರ್ ನನಗೆ ಇದನ್ನು ನೋಡಿದ್ದು. ಸೊ ಐ ಫೆಲ್ಟ್ ಸೋ ಹ್ಯಾಪಿ. ಹೇಳ್ತಾ ಇರ್ತಿದ್ರು ಯಾವಾಗಲೂ, ನಾನು ಕಾಂಪ್ರಮೈಸ್ ಆಗಲಿಲ್ಲ ಮೇಡಮ್, ಆಗಿಲ್ಲ ಅಂತ. ಸೊ ಸಾಂಗ್ ನೋಡಾದ್ಮೇಲೆ ನನಗೆ ಗೊತ್ತಾಯಿತು. ಸೊ ಹೀಗೆ ನಿಮ್ಮ ಪ್ರೋತ್ಸಾಹ, ಬೆಂಬಲ, ಸೊ ನಿಮ್ಮ ರಿವ್ಯೂ ಎಲ್ಲ ಒಪಿನಿಯನ್ ಬೇಕಾಗಿದೆ. ಸೊ ದಯವಿಟ್ಟು ಬೆಂಬಲಿಸಿ. ಥ್ಯಾಂಕ್ ಯು ಸೋ ಮಚ್. ಫೈಟಿಂಗ್ ಸೀಕ್ವೆನ್ಸಲ್ಲಿ ನಂದು ಅವ್ರದ್ದು ಕಾಂಬಿನೇಷನ್ಸ್ ಇದೆ. ಯಾ ಇಲ್ಲ ಅವಕಾಶ ಕೊಡಲಿಲ್ಲ ನನಗೆ. ಇಲ್ಲ, ನನಗೋಸ್ಕರ ಅವ್ರು ಹೊಡಿತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನಮ್ಮ ಪ್ರೊಡ್ಯೂಸರ್ ಎಲ್ಲರೂ ಹೇಳಿರೋ ಹಾಗೆ ಟೈಟಲ್ಲು ದೊಡ್ಡ ಮನಸ್ಸಾಗಿದೆ. ಸೊ ಬಜೆಟ್ ದೊಡ್ಡದಾಗಿದೆ, ಏನು ಕತೆ? ಸೊ ಎಲ್ರಿಗೂ ನಮಸ್ಕಾರ. ದೊಡ್ಡ ಮನುಷ್ಯ ದೊಡ್ಡದಾಗಿದೆ, ಒಳಗಡೆ ಕಂಟೆಂಟು ತುಂಬ ದೊಡ್ಡದಾಗಿದೆ. ಬಡ್ಜೆಟು ಕತೆಗೆ ಏನು ಬೇಕೋ ಅದಕ್ಕೆ ಡೀಟೇಲಾಗಿ ಏನೇನು ಬೇಕೋ ಅದನ್ನ ನೀಟಾಗಿ ಮಾಡಿದ್ದೀವಿ. ತುಂಬ ಒಳ್ಳೊಳ್ಳೆ ಕಂಟೆಂಟ್ಸು ಜನಕ್ಕೆ ರೀಚ್ ಆಗಬೇಕು. ಯಾಕಂದರೆ ಒಂದು ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ. ಬಿಗಿನಿಂಗಿಂದ ಇಂದ ಇಟ್ಕೊಂಡು ಸೆಟ್ ರಿಲೀಸ್ ಮಾಡಿ ಅದನ್ನು ನೆಕ್ಸ್ಟು ಲೆವೆಲ್ಗೆ ತೊಗೊಂಡೋಗೋದು, ಪ್ರತಿಯೊಂದು ಹಂತ ಅದರದ್ದೇ ಆದ ಶ್ರಮನೂ ಕೇಳುತ್ತೆ, ದುಡ್ಡು ಕೇಳುತ್ತೆ. ಸೊ ಪ್ರತಿಯೊಂದು ಹಂತದಲ್ಲೂ ನಾವು ಟೀಮು ತುಂಬ ಏನೇನು ಬೇಕೋ ಅದನ್ನ ಇಟ್ಕೊಂಡು ಮಾಡಿದ್ದೀವಿ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ. ಜೂನ್ 19th ಸಿನಿಮಾ ಬರ್ತಿದೆ. ಸೊ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಸಿನಿಮಾ ಅಂತ ನೀವೆಲ್ಲರೂ ಹಿಂದೆ ನಿಂತ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡಿದ್ದೀವಿ. ಸರ್ ಗೊತ್ತಾಗಿಲ್ಲ. ನಾನು ಆ್ಯಕ್ಚುಲಿ ಎಡಿಟರ್ ಸರ್, ನಾವೆಲ್ಲ ಸೇರ್ಕೊಂಡು ಮಾಡಿರೋ ಸಿನಿಮಾ ಇದು. ನಾನು ಫಿಲ್ಮ್ ಎಡಿಟರ್ ಸರ್. ಹಾಂ ಸರ್, ಈ ಸಿನಿಮಾಗೂ ನಾವೇ ಎಡಿಟರ್. ಹಾಂ ಸರ್, ಮಾಡಿದ್ದೀವಿ. ಅಲೆಕ್ಸ್ ಅಂತ ಅವ್ರು 2 ಸಾಂಗ್ ಮಾಡಿದ್ದಾರೆ. ಈ ಸಾಂಗ್ ಸ್ಪೆಷಲಿ ಅಲೆಕ್ಸ್ ಸರ್ ಮಾಡಿರೋದು. ಅವ್ರ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಈ ಸಾಂಗ್ ಬೆಳಿಗ್ಗೆ 6 ಗಂಟೆಗೆ ರೆಡಿ ಆಗಿರೋದು. ಇವಾಗ ಏನು ನಾವು ನೋಡ್ತಾ ಇದ್ವಿ, ಬೆಳಿಗ್ಗೆ 6 ಗಂಟೆಗೆ ಪ್ರಿಪೇರ್ ಆಗಿ ರೆಡಿಯಾಗಿ ಬಂದಿದ್ದು. ಸೊ ಹಾಗಾಗಿ ಅವರು ಪಾಪ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ ಇದ್ದಾರೆ. ಬರೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಸೊ ಆ ಥರ ಅಂದರೆ ಬೇರೆ ಏನೇನಿಲ್ಲ ಸರ್.
ಆಮೇಲೆ ಅಲೆಕ್ಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೈಟೆಲ್ಲ ಕೆಲಸ ಮಾಡಿ ನಮಗೆ ಔಟ್ಪುಟ್ ಕೊಟ್ಟಿರೋದಕ್ಕೋಸ್ಕರ ಸರ್. ಬಾಲರಾಜ್ ವಾಡಿ ಸರ್ ಇದ್ದಾರೆ, ಹುಲಿ ಕಾರ್ತಿಕ್ ಸರ್ ಇದ್ದಾರೆ, ಆಮೇಲೆ ಮಂಡ್ಯ ಸಿದ್ದು ಅವರು ಇದ್ದಾರೆ, ಅಂಜು ಮೇಡಮ್ ಇದ್ದಾರೆ, ಅಂಜು ಮಳಿಯಾಳಿ ಅಂತ ಇದ್ದಾರೆ ಮೇಡಮ್ ಅವರು ಇದ್ದಾರೆ. ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿ ಬಂದು ಹೋಗಿರೋಂಥ ತುಂಬ ಜನ ಇದ್ದಾರೆ ಸರ್. ಓಕೆ, ಥ್ಯಾಂಕ್ ಯು. ಬಟ್ ಒಂದೇನಂದ್ರೆ ಹಾಡು ಎಲ್ರಿಗೂ ಇಷ್ಟ ಆಯಿತು, ಹೇಳಿರೋ ಹಾಗೆ ನ್ಯಾಚುರಲ್ ಆ್ಯಕ್ಟಿಂಗ್ ಇತ್ತು, ಜೊತೆಗೆ ಒಂದು ಹುಕ್ಸ್